ನಮಸ್ಕಾರ ಎಲ್ರಿಗೂ. ನಾವು ಇವತ್ತು ಹೋಗ್ತಿರೋ ಜಾಗ ಬೆಂಗಳೂರಿಂದ 54 ಕಿಲೋಮೀಟ್ರ್ ಮತ್ತು ತುಮಕೂರಿಂದ 25 ಕಿಲೋಮೀಟ್ರ್ ಐತಿ. ಇದು ಆ್ಯಕ್ಚುಲಿ ನಮ್ಮ ದಕ್ಷಿಣ ಕಾಶಿ ಅಂದರೆ ಫೇಮಸ್ಸು. ಸೊ ಹೋಗೋಣ ಬನ್ನಿ. ಈ ಬೆಟ್ಟ ಏನೈತಲ್ಲ, ಇದು 4 ದಿಕ್ಕಿನಿಂದ 4 ಆಕಾರವಾಗಿ ಕಾಣಿಸ್ತದೆ ಅಂತ. ಒಂದು ಸೈಡಿಂದ ಲಿಂಗ, ಇನ್ನೊಂದು ಸೈಡಿಂದ ಸರ್ಪ, ಇನ್ನೊಂದು ಸೈಡಿಂದ ನಂದಿ, ಇನ್ನೊಂದು ಸೈಡಿಂದ ಗಣಪತಿ ಥರ ಕಾಣಿಸ್ತದೆ ಅಂತ. ಇಲ್ಲಿಗೆ ಫ್ರೆಂಡ್ಸ್ ಜೊತೆ ಬಂದರೆ ಒಂದಿನದ್ದು ಟ್ರೆಕ್ಕಿಂಗ್ ಚೆನ್ನಾಗಿರ್ತದೆ. ಈ ಅಜ್ಜಿ ಹತ್ರ ನಾವು ಹೆಲ್ಮೆಟ್ ಕೊಟ್ವಿ. ಇದು ಸಂಕ್ರಾಂತಿ ಟೈಮಲ್ಲಿ ಗಿರಿ ಪ್ರದರ್ಶನ ಅಂತ ಮಾಡ್ತಾರೆ. ಹಂಗಂದ್ರೆ ಗಿರಿ ಪ್ರದರ್ಶನ ಅಂದರೆ ಬೆಟ್ಟನ ಫುಲ್ಲು ಸುತ್ತಾಕ್ಸ್ತಾರೆ. ನೋಡಿದ್ಯಾ ಅದಕ್ಕೆ? ರೋಡ್ ಇದೆ ಅಂತ ಅವ್ರು ಕರ್ಕೊಂಡು ಹೋಗ್ತಾರೆ. ಹೌದಾ? ಅದು ಯಾವ ಟೈಮಲ್ಲಿ ನಡೆಯುತ್ತೆ? ನೋಡು ಇಲ್ಲಿ ಇದೆ ಯಾವ ದಿನಾಂಕಗಳು, ಗಿರಿ ಪ್ರದರ್ಶನ ದಿನಾಂಕ. ನಾನು ನೋಡಿದ್ದೆ ವಿಡಿಯೋದಲ್ಲಿ. ಟೆಂಪಲ್ಲು ಇದು ನಡೀತಾ ಇದೆ, ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಹೋಗೋಣ. ಹಂಗೆ ಪ್ರಸಾದ ಐತೆ, ಊಟ ಮಾಡ್ಕೊಂಡು ಹೋಗಿರೋದು. ಸರಿ. ದಾಸೋಹಕ್ಕೆ ಕಟ್ಟಿಗೆ ತೊಗೊಂಡು ಹೋಗ್ತಾ ಇದ್ದೀವಿ ನಾವು. ಅವರು ಹೊತ್ಕೊಂಡು ಹೋಗೋದಾಗುತ್ತೆ ಅಂತ ನಮಗೆ ಕೆಲಸ ಕೊಟ್ಟಿಸ್ತವ್ರೆ, ಹಂಗೆ ಸೇವೆ ಆಗುತ್ತೆ ಅಂತ ನಮ್ಮ ಹತ್ರ ಮಾಡಿಸ್ತವ್ರೆ. ಹಳೆ ದಾರಿನ ಈ ಕಡೆ ನಾನು ಹೋಗ್ಬೋದಾ? ಅವನ್ ಫ್ರೆಂಡ್ಸ್ ಅವರು ಇಬ್ರು. ಒಬ್ಬ ಕೊಲಿಗ್ ಅಂತ, ಇನ್ನೊಬ್ಬ ಕೊಲಿ ಫ್ರೆಂಡ್ ಅಂತ. ಪಾತಾಳ ಗಂಗೆಗೆ ಹೋಗುವ ದಾರಿ. ಇಲ್ಲೇನು ಹೊನ್ನಾದೇವಿ ರಾಕ್ಷಸನನ್ನು ಕೊಂದು ದಾಹ ತೀರಿಸ್ಕೊಳ್ಳಿ ತ್ರಿಶೂಲದಿಂದ ಬಂಡೆ ಸಿಡಿದಾಗ ಇಲ್ಲಿ ಪಾತಾಳ ಗಂಗೆ ಬಂದು ದೇವಿಗೆ ದಾಹ ತೀರಿಸಿದಂತೆ. ಪೂಜೆ ಮಾಡ್ಕೋತಾರೆ, ಬಿಡಕ್ವಲ್ಲ, ತಾಡಕ್ ಹೋದಾಗ ಕೈ ಸ್ಲಿಪ್ ಆಗಿ ಬಿಡ್ತಾರೆ. ಆಮೇಲೆ ಕೆಲವರು ಅದು ಇದು ಮಾಡ್ಕೊಂಡ್ ಮೊದಲು ಬಂದವರು ಈಗೆಲ್ಲ ಕಂಟ್ರೋಲ್ ಇದೆ. ಈಗ ಕೆಲವರು ಈ ಜ್ಯೋತಿಷ್ಯದ ಏನ್ ಮಾಡ್ತಾರೆ, ಹರಿಯಾಣ ಬಿಡಿ, ಶಿವನ್ ಕ್ಷೇತ್ರದ ಬಿಡಿ ಅಂತವೆಲ್ಲ ಈಗ ಯಾರು ನೋಡಿರೋ ಹೆಂಗಸರುಗಳು ಟಿವಿ ಮುಂದೆ ಕುಂತಿರೋದೆ. ಇದೊಂದು ಯಾವುದು ಸುವರ್ಣ ಚಾನಲ್, ಈ ಟಿ ಇದೊಂದು 470 ಎಲ್ಲ ಇವರು ಅಂತವ್ರು. ನಾನೇನು ಮಾಡಿದೆ? ಏನು ಮಾಡಲಿ? ಅದು ಕೊಡು, ಇಲ್ಲಿ ತೋರಿಸ್ತೀನಿ. ಅದನ್ನ ತೋರಿಸು. ಇಲ್ಲಿ 5 ರೂಪಾಯಿ ಟಿಕೆಟ್ ತಗೋಬೇಕಿಲ್ಲ. ಓ, ಇದು ಚೆನ್ನಾಗಿದೆ. ಇಲ್ಲಿ 2 ದೊಡ್ಡ ದೊಡ್ಡ ಕಲ್ಲಿದ್ದಾವೆ. ಅವೆರಡು ಮಧ್ಯದಿಂದ ಕೆಳಗಡೆ ಇಳ್ಕೊಂಡು ಹೋದ್ರೆ ನಮಗೆ ಪಾತಾಳ ಗಂಗೆ ಸಿಗ್ತದೆ. ಆಮೇಲೆ ಇಲ್ಲಿ ಸಿಕ್ಕಾಪಟ್ಟೆ ನೀರಿದೆ ಅಂದ್ಬಿಟ್ಟು ಆಮೇಲೆ ವೀರಭದ್ರ ಸ್ವಾಮಿ ಟೆಂಪಲ್ನ ಇಲ್ಲೇ ಕಟ್ಟಿದ್ರು. ಆಮೇಲೆ ಇಲ್ಲಿದೊಂದು ಅದ್ಭುತ ಏನಂದ್ರೆ ಇಲ್ಲಿ ಬೇಸಿಗೆಲಿ ನೀರು ಮೇಲಕ್ಕೆ ಬರ್ತದಂತ, ಆಮೇಲೆ ಮಳೆಗಾಲದಲ್ಲಿ ನೀರು ಕೆಳಕ್ಕೆ ಹೋಗಿರ್ತದಂತ. ಕುಡಿಬೇಕು ತಾನೆ ಸ್ವಲ್ಪ ಬುದ್ಧಿ. ಫಸ್ಟ್ ಪಾವನ ಆಗೋಗ್ತಿದ್ದೆ. ಮೊಬೈಲ್ದು ಓಕೆ. ಎಲ್ಲಿ ಯಾರು ಮಾಡಿಲ್ಲ.
ಕರ್ಕೊಂಡೇ ಹೋಗ್ತಾರೆ ಈಗ. ಆಮೇಲೆ ನಾವು ನೆಕ್ಸ್ಟ್ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿದ್ದೇನು ವಿಶೇಷ ಅಂದರೆ ನಾವೆಲ್ಲರೂ ನಾರ್ಮಲ್ ಆಗಿ ಬೆಣ್ಣೆಯಿಂದ ತುಪ್ಪ ತಯಾರು ಮಾಡ್ತೀವಿ. ಇಲ್ಲಿ ಲಿಂಗದ ಮೇಲೆ ತುಪ್ಪ ಸರಿದ್ರೆ ಅದು ಬೆಣ್ಣೆ ಆಗ್ತದಂತ. ಆಮೇಲೆ ಇದೊಂದು ಅದ್ಭುತನೇ ಹೇಳ್ಬೇಕು ನಾವು. ಗುಹೆನಾ? ಈ ದೇವಾಲಯದಲ್ಲಿ ಒಂದು ಗುಹೆ ಇದೆ. ಅದು ಶಿವಗಂಗೆ ಬೆಟ್ಟದಿಂದ ಬೆಂಗಳೂರಿನ ಗಂಗಾಧರೇಶ್ವರ ಟೆಂಪಲ್ಗೆ ಹೋಗ್ತದಂತ. ಬಟ್ ಆ್ಯಕ್ಚುಲಿ ಇವಾಗ ಅಲ್ಲಿ ಯಾರೂ ಹೋಗಿಲ್ಲ. ಯಾಕಂದ್ರೆ ಅಲ್ಲಿ ಹಾವು ಚೇಳು ಇವೆಲ್ಲ ಇರ್ತವೆ ಮತ್ತು ಆಕ್ಸಿಜನ್ ಪ್ರಾಬ್ಲಮ್ ಆಗ್ಬೋದಂತ ಯಾರೂ ಅದರೊಳಗೆ ಹೋಗಲ್ಲ ಇವಾಗ. ಅಲ್ಲಿ ಆ ಬೆಟ್ಟಕ್ಕೆ ಹೋಗ್ಬೇಕಾಗಿರೋದು ನಾವು. ಅಲ್ಲಿ ತುದಿಗೆ ತುದಿ. ಹಾಂ ಹೇಳಿ ಈಗ. ಅಲ್ಲೇನಿದೆ ಅಂತ ನಂಗೆ ಗೊತ್ತು, ಬಟ್ ನಾನು ಹೇಳಲ್ಲ. ಬೇಡ ಇಲ್ಲಿ ತೋರ್ಸೋಣ. ಇಲ್ಲಿ ಕಲ್ಲು ಜೋಡಿಸಿದ್ರೆ ನೀವು ಬೇಡ್ಕೊಂಡಿರೋದು ನಿಜ ಆಗುತ್ತೆ ಅಂತ ಹೇಳೋಣ. ಇಲ್ಲಿ ಬಂದುಬಿಟ್ಟು ಈ ಥರ ಕಲ್ಲು ಜೋಡಿಸಿದ್ರೆ ಅದು ನೆಕ್ಸ್ಟ್ ಟೈಮ್ ನೀವು ಬಂದಾಗ ಹಂಗೆ ಇದ್ದರೆ ನೀವು ಅಂದ್ಕೊಂಡಿರೋದೆಲ್ಲ ನಿಜ ಆಗುತ್ತಂತೆ. ನಿಮ್ಮ ಹೆಸರು ಬಂದ್ಬಿಟ್ಟು ಇಲ್ಲಿ ಯಾರು ಕಲ್ಲುಗಳನ್ನು ಜೋಡಿಸಬಾರದು. ಇಲ್ಲಿ ಕಲ್ಲುಗಳನ್ನು ಜೋಡಿಸಿ ದೇವರಿಗೆ ಕಲ್ಲು ದಂಡ ಹಾಕಲಾಗುವುದು. ನಾವು ಅದು ದಾರಿ ಇದೆ ತಾನೇ? ಮತ್ತೆ ಅಲ್ಲಿ ಕ್ಲೋಸ್ ಇತ್ತು. ಇಲ್ಲೊಂದು ದಾರಿ ಇದೆ, ಸೀಕ್ರೆಟ್ ದಾರಿ. ಅಪ್ಪ, ನಾನು ಗೋವರ್ಧನ್ ಶಾರ್ಟ್ ಕಟ್ ಹತ್ಕೊಂಡು ಹತ್ತಾ ಇದ್ದೀನಿ. ಬಟ್ ನಮ್ಮ ಗೋವರ್ಧನ್ ಸ್ವಲ್ಪ ಕಷ್ಟಪಡ್ತಾವ್ರೆ, ಅಲ್ಲಿ ನೋಡ್ಬೋದು ನೀವು. ಫೋಟೋ ತೆಗಿತಾವ್ರೆ ಇಲ್ಲಿ. ಯಾರ? ಅದೇ ಅವ್ರು ಹಂಗೆ ಹೋಗ್ತಾರೆ, ಡೈಲಿ ರೂಢಿ ಇರುತ್ತಲ್ಲ. 150 ರೂಪಾಯಿ ಕೊಡ್ತಾರಂತೆ ಕೆಳಗಡೆಯಿಂದ ಮೇಲುಕರ ಹೊತ್ಕೊಂಡು ಹೋದ್ರೆ. ಹೌದಾ? ನೀನು ಎತ್ಕೊಂಡ್ಬರ್ತೀಯ? ಕೆಳಗಡೆ ಇದ್ದನ್ನು ಹೇಳಿದ್ರೆ ಎತ್ಕೊಂಡ್ಬರ್ತಾ ಇದ್ದಪ್ಪ. ನೀನು ನಡೆಯೋದೇ ಕಷ್ಟ. ವೆಯ್ಟ್ನ ಎತ್ಕೊಂಡು ನೀನು ಅಷ್ಟೇ ಸೈಕಲ್ ಹೋಗ್ತೀನಿ. ಇಲ್ಲಿ ಒಳಗಡೆ ಒಂದು ಒಳಕಲ್ ತೀರ್ಥ ಇದೆ. ಅದರಲ್ಲಿ 365 ದಿನಾನೂ ಫುಲ್ ನೀರು ಇರ್ತದಂತೆ. ಆಮೇಲೆ ನಾವು ಇದ್ರೊಳಗಡೆ ಕೈ ಹಾಕಿ ನಮ್ಗೇನಾದ್ರು ನೀರು ಸಿಕ್ಕಿದ್ರೆ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತಂತೆ ಅನ್ನೋದು ಇಲ್ಲಿ ಜನರ ನಂಬಿಕೆ. Renuka Swami used to live there. Yeah, in that cave. So in summer it is difficult, right? Going down and getting water. Someone feels thirsty. Yeah. So that's why they dig that one. Okay, big only. Huh? Big.
ನೋಡಿ ಇಲ್ಲಿ ತ್ರಯಂಬಕೇಶ್ವರ ಅಂತ ತ್ರಯ ಅಂದ್ರೆ 3 ಬ್ರಹ್ಮ ವಿಷ್ಣು ಮಹೇಶ್ವರ ಈ ತರ ಬಿಟ್ಟಿಟ್ಬಿಟ್ಟು ಏನಾರ ಅರ್ಕೆ ಇದ್ರೆ ಬೇಡ್ಕೊಬೋದು. ಅರ್ಕೆ ಇಲ್ಲ ಅಂದ್ರೆ ಒಳ್ಳೇದಾಗ್ಲಿ ಅಂತ ಮಾಡ್ಬೋದು. ಏನೇ ಸಕಲ ದೋಷಗಳಿಂದ ನಿವಾರಣೆ ಆಗುತ್ತೆ. ಬೇಡವ್ರೆ ದಕ್ಷಿಣ ಇಡಬೇಕು 20 ರೂಪಾಯಿ. ಬೇಡವರಿದ್ರೆ ಈ ತರ ಬಿಟ್ಟಿಟ್ಬಿಟ್ಟು ಕೇಳ್ಕೊಬೋದು. ಆರೋಗ್ಯ ಪ್ರಾಪ್ತಿಯ ಸಕಲ ದುಷ್ಟ ಬೇಡ ಪರಿಹರಿಸ್ತು. ಧನ ಕನ ಮೇಬಂಧನ ಮೃತ್ಯೋರ್ಮ ಕ್ಷೇಮಾಮೃತ ತಕಾಲ ಮೃತ್ಯೋರಣಂ ಸಂತು ಇಷ್ಟಾರ್ಥ ಸಿದ್ಧಿರಸ್ತು ಪ್ರಾಪ್ತಿರ. ಹಾ ನಾನು ಕೈ ಹಿಡ್ಕೊಂಡಿದ್ದೆ. ಏಯ್ ಬಾರಲೇ. ಈ ಬೆಟ್ಟದ ಬಗ್ಗೆ ಹೇಳೋ ನೀನು ಒಂದು ಸ್ವಲ್ಪ ಸ್ಟೋರಿ ಏನಾದರೂ ಇದ್ರೆ. ತುಂಬ ಸ್ಟೋರಿಗಳಿದೆ. ಹೇಳು ಒಂದು. ಮೊದಲು ಜನ ದೊಡ್ಡವ್ರು ಹೇಳ್ತಾ ಇದ್ರು ಈ ಬೆಟ್ಟ ಒಂದು ಕಮಲ ಹೂವದ ಮೇಲೆ ನಿಂತಿದೆ ಅಂತ. ಹೌದಾ? ಯಾಕಂದ್ರೆ ಇಲ್ಲಿ ಪಾತಾಳ ಗಂಗೆ ನೀರೆಲ್ಲ ಚೆನ್ನಾಗಿ ಸಿಗುತ್ತಲ್ಲ. ಕೆಳಗಡೆ ಒಂದು ದೊಡ್ಡ ಸರೋವರ, ಅದ್ರ ಮೇಲೆ ಒಂದು ಕಮಲ ಹೂವು ಮೇಲೆ ಈ ಬೆಟ್ಟ ನಿಂತಿದೆ ಅಂತ ಹೇಳ್ತಾರೆ. ಎಷ್ಟು ನಿಜನೋ ಎಷ್ಟು ಗೊತ್ತಿಲ್ಲ. ಸೊ ಆ ಕಮಲ ಹೂವು ಅದ್ರದ್ದು ಒಂದೊಂದೇ ಲೇಯರ್ಸ್ಗಳು ಉದುರೋಗ್ತಾ ಇದಾವಂತೆ. ಇವಾಗ ಇರೋದು ಕಡೇ ಲೇಯರ್ ಅಂತೆ. ಆ ಕಡೇ ಲೇಯರ್ ಉದುರೋಯ್ತು ಅಂದ್ರೆ ಭೂಮಿ ಏನೋ ಪ್ರಳಯ ಆಗುತ್ತೆ ಅಂತ ಹೇಳ್ತಾರೆ. ಹೌದಾ? ಅದು ಕಲಿಯುಗದ ಅಂತ್ಯ. ಈ ಸ್ಟೋರಿಯಲ್ಲಿ ಮಧ್ಯೆ ಒಬ್ರು ಎಂಟ್ರಿ ಕೊಟ್ಟವ್ರೆ. ಈ ಬೆಟ್ಟ ಒಂದೊಂದು ದಿಕ್ಕಿನಿಂದ ಒಂದೊಂದು ಥರ ಕಾಣಿಸುತ್ತೆ. ಇವಾಗ ಇದಾದ್ಮೇಲೆ ಅಲ್ಲಿ ಗೋವರ್ಧನ್ ನಿಂತ್ಕೊಂಡು ಸಹಾಯ ಮಾಡ್ತಾವನೆ ಎಲ್ಲಾರ್ಗು. ಆಗೋಯ್ತಲ್ಲ. ಗೋವರ್ಧನ್ ಅರ್ಜುನ ಬೇಕಾ ಪದ್ಮಶ್ರೀ ಬೇಕಾ? ಎಲ್ಲಾರನ್ನು ಕಾಪಾಡಿದ್ದಕ್ಕೆ ಅರ್ಜುನ ಪ್ರಶಸ್ತಿ. ಅರ್ಜುನ ಸ್ಕೂಲ್ ಸ್ಟೂಡೆಂಟ್ ಅವ್ರ ಹತ್ರಕ್ಕೆ ಹೋಗಲ್ಲ. ಒಂದು ಕೊಡ್ತಾರೆ ನೋಡು, ಹೋಗಲ್ಲ ಅದು. ಇನ್ ಯಾವ ರೇಂಜ್ ಬನ್ನಿ ಸರ್, ಪರವಾಗಿಲ್ಲ ಬನ್ನಿ. ಅಲ್ಲಿಂದ ಕಾಣಲ್ಲ ಅನ್ಸುತ್ತೆ. ಇಲ್ಲಿಗೆ ಬನ್ನಿ. ಬನ್ನಿ ಬನ್ನಿ, ಅವ್ರಿಗೆ ಜಾಗ ಕೊಡು. ಅವರು ನಿಂತ್ಕೊಳ್ಳಿಕ್ಕೆ ಪರವಾಗಿಲ್ಲ. ಇಲ್ಲಿ ಎಷ್ಟು ಚೆನ್ನಾಗಿದೆ ಇದು. ಇಷ್ಟು ಇದು ಶಾಂತಲಾ ಪಾಯಿಂಟ್ ಅಲ್ಲ? ಇದಲ್ಲ, ಅಲ್ಲ ಶಾಂತಲಾ ಹಿಂದೆ ಇದೆ. ಅಲ್ಲ. ಫೈನಲಿ ಮೇಲೆ ಬಂದು ಹತ್ತಿದ್ವಿ. ಸೊ ಕೋತಿಗಳು ತುಂಬ ಕಾಡ್ತಾ ಇದೆ ಇಲ್ಲಿ. ಸೊ ಹುಷಾರಾಗಿ ಬರಬೇಕು ಅಂದರೆ ಕಷ್ಟ. ಫೈನಲ್ ಆಗಿ ನಾವು ಶಾಂತಲಾ ಡ್ರಾಪಿಗೆ ಬಂದ್ವಿ. ಹೊಯ್ಸಳ ಮಹಾರಾಜರ ವಿಷ್ಣುವರ್ಧನ್ ಕಾಲದಲ್ಲಿ ಪತ್ನಿ ಶಾಂತಲಾಗಿ ಗಂಡ್ಮಗು ಆಗಲಿಲ್ಲ ಅಂತ ಇಲ್ಲಿಂದ ಬಂದು ಹಾರಿ ಪ್ರಾಣ ಬಿಟ್ಟಿದ್ರಂತೆ. ಸೊ ಅದಕ್ಕೆ ಇದು ಫೇಮಸ್ಸು. ನಾವು ಎಲ್ಲ ಬೆಟ್ಟ ಹತ್ಬಿಟ್ಟು ಇವಾಗ ಜಸ್ಟ್ ಬಂದ್ವಿ. ಸೊ ಇವಾಗ ಮನೋವ್ರಿಗೆ ಕೋತಿ ಪರ್ಚ್ಬಿಟ್ಟೈತೆ. ಸೊ ಇಂಜೆಕ್ಷನ್ ಹಾಕೊಂಬರಕ್ಕೆ ಹೋಗೋಣ. ಅವ್ನು ಬಂದಮೇಲೆ ಹೋಗ್ತಾ ಇರೋದೆ ಇವಾಗ.